ಕೊನೆಗೂ ಡಿಕೆ ಸಂಪುಟದ 2.0 ಅನೌನ್ಸ್ ಆಯಿತು. ಈಗ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳಿಂದ ಅಸಮಾಧಾನ, ಆಕ್ರೋಶ ಮುಂದುವರೆದಿದೆ. ನೆಚ್ಚಿನ ನಾಯಕನ ಪರ ಬೀದಿಗಿಳಿದಿದ್ದಾರೆ. ಈಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಸಾಲು ಸಾಲು ಹೋರಾಟ ಬೀರೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳಿಂದ ಅಸಮಾಧಾನ, ಅತೃಪ್ತಿ ಉಂಟಾಗಿ ಅವರು ಆಕ್ರೋಶಗೊಂಡಿದ್ದಾರೆ. ತಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಕಾರ್ಯಕರ್ತರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಾಲು ಸಾಲು ಹೋರಾಟಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕೂಡ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರು ರಾಜೀನಾಮೆ ಕೊಟ್ಟೇ ಇಲ್ಲ, ಎಲ್ರಿಗೂ ಒಂದೇ ಬಾರಿ ಅವಕಾಶ ಸಿಗಲ್ಲ, ಇದನ್ನ ನಾವು ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಹೊಸಬ್ರಿಗೆ ಅವಕಾಶ ನೀಡೋಕೆ ಹಳಬ್ರನ್ನ ನಾವು ಕೈ ಬಿಟ್ಟಿದ್ದೀವಿ. ಸಚಿವ ಸಂಪುಟ ಭರ್ತಿ ನನಗೆ ಸಂಪೂರ್ಣ ಸಂತೃಪ್ತಿಯನ್ನ ತಂದಿದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂತದ್ದು. ಎಲ್ಲಾ ಸಮುದಾಯಗಳಿಗೂ ಕೂಡ ಸಮಾನ ಪ್ರಾತಿನಿಧ್ಯವನ್ನ ನಾವಿಲ್ಲಿ ನೀಡಿದ್ದೀವಿ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಏನು ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಮಧ್ಯೆ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂತದ್ದು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಾಗಿ. ಎಲ್ಲ ಬಾಯಿ ಬಿಡ್ಸಕ್ಕೆ ಹೋಗ್ಬಿಡಿ, ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೂ ಮಾತಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮಾತಾಡಿದ್ದಾರೆ, ಕೆಲವು ಹಿರಿಯ ಸಚಿವರಿಗೂ ಮಾತಾಡಿದ್ದಾರೆ. ನಾನು ಅಲ್ಲೇ ಇದ್ದೆ, ನನ್ನ ಹತ್ರನೂ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರೋದು. ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ, ಬಟ್ ಎಲ್ರಿಗೂ ಸಹ ನಾವು ಶಾಂತಿ ಮಾಡ್ತೀವಿ. ಕೆಲವರು ಫಸ್ಟ್ ಟರ್ಮ್ ಅವ್ರು ಇದ್ದಾರೆ, ಕೆಲವರು ಸೆಕೆಂಡ್ ಟರ್ಮ್ ಅವ್ರು ಇದ್ದಾರೆ. ಸೆಕೆಂಡ್ ಟರ್ಮ್ ಅವ್ರಿಗೆ ಕಾರಣಾಂತರದಿಂದ ಆಗ್ತಾ ಇಲ್ಲ, ಮಾಡೋಣ ಅಂದರೆ ಆ ಕಾರಣ ಯಾಕೆ ಅಂತ ಹೇಳೋಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ. ಇವೆಲ್ಲ ನಡೆಯುತ್ತೆ. ಕೆಲವು ಸುದ್ದಿಗೋಷ್ಠಿಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ಎಲ್ರಿಗೂ ಒಂದೇ ಸಲ ಅವಕಾಶ ಸಿಗ್ಬೇಕು ಅಂದ್ರೆ ಆಗೋದಿಲ್ಲ. ಇರುವಂತದ್ದು ಕೇವಲ 33-34 ಸ್ಥಾನಗಳು, ಖಾತೆ ಬಾಕಿ ಇರುವಂತದ್ದು. ಅದಕ್ಕೆ ಇವರು ಲಾಭಿ ನಡೆಸ್ತಾ ಇದ್ದಿದ್ದಂಥವ್ರು ಅಥವಾ ನನಗೆ ಅವಕಾಶ ಸಿಗ್ಬೇಕು ಅಂತ ಇದ್ದವರ ಸಂಖ್ಯೆ ಹೆಚ್ಚಾಗಿನೇ ಇದೆ. ಹಾಗಾಗಿ ಅಸಮಾಧಾನ ಆಗೇ ಆಗುತ್ತೆ. ಕೆಲವೊಂದಷ್ಟು ವಿಚಾರಗಳನ್ನ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡೇ ಈ ನಿರ್ಧಾರವನ್ನ ತಗೊಂಡಿರುವಂತದ್ದು. ಈಗ ಹೊಸಬ್ರಿಗೆ ನಾವು ಅವಕಾಶ ಕೊಡಬೇಕು ಅಂದ್ರೆ ಹಳಬ್ರನ್ನ ತೆಗೆದಾಕ್ಲೇಬೇಕಾಗುತ್ತೆ. ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ಬಿಕೆ ಹರಿಪ್ರಸಾದ್ ಅವರು ಸ್ಪಂದನೆಯನ್ನ ಮಾಡ್ಕೋತಾ ಇದ್ದಾರೆ. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದ್ರೆ ಇಬ್ಬಿಬ್ರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಬಹಳ ಭವಿಷ್ಯ ಬಹಳ ಉಜ್ವಲವಾಗಿದೆ. ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದ್ದೇವೆ. ಗಾಯತ್ರಿ ಅದನ್ನ ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ತೀವಿ ಅಷ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದೇ ಸಮುದಾಯಕ್ಕೆ ಮೊದಲ ಬಾರಿಗೆ ಸಿಕ್ಕಿಲ್ಲ ಅನ್ನೋದಲ್ಲ, ಬಹಳ ಸಮುದಾಯಗಳಿದೆ. ಯಾವ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿಲ್ಲ ಆ ಸಮುದಾಯಗಳನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕೆ ನಾನು ಹೇಳಿದ್ದು, ಈಗ ಮಣ್ಕಾಳು ವೈದ್ಯ ಬೆಸ್ತರು, ಅವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ. ಆ ಥರ ಭಾಳ ಸಮುದಾಯಗಳಿದೆ. ಭಾಳ ದೊಡ್ಡ ದೇಶ, ದೊಡ್ಡ ರಾಜ್ಯ, 224 ಜನ, 140 ಜನ ಕಾಂಗ್ರೆಸ್ ಪಕ್ಷದಲ್ಲೇ ಇರೋರು, 40 ಜನ ವಿಧಾನ ಪರಿಷತ್ತಲ್ಲಿದ್ದಾರೆ. ಎಲ್ರಿಗೂ ಸಹ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ.